ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಈ ವರ್ಷ ಅತಿ ಮಳೆಯಿಂದ ರೈತರ ಮುಂಗಾರಿನ ಎಲ್ಲ ಬೆಳೆ ನಷ್ಟ ಆಗಿದೆ. ಆದರೆ ಈಗ ಕಬ್ಬು ಕಟಾವಿ ಹಂತದಲ್ಲಿ ಬಂದಿದೆ. ಆದರೆ ಚುಂಚೋಳಿಯಲ್ಲಿರ್ತಕ್ಕಂಥ ಒಂದು ಫ್ಯಾಕ್ಟ್ರಿನ ಹೊರತುಪಡಿಸಿ ಅಫ್ಜಲ್ಪುರ ಇರ್ಬೋದು, ಆಳಂದ್ ಇರ್ಬೋದು, ಜೇವರ್ಗಿಲಿರ್ತಕ್ಕಂಥ ಕಬ್ಬು ನುರಿಯುವ ಫ್ಯಾಕ್ಟ್ರಿಗಳು ಇನ್ನೂ ಪ್ರಾರಂಭ ಆಗಿಲ್ಲ. ಕಬ್ಬು ಕಟಾವು ಮಾಡೋ ಸಲುವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಮೀಟಿಂಗ್ ಮಾಡಿದ್ದಾರೆ. ಅದು ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ. ನಾನು ಜಿಲ್ಲಾಧಿಕಾರಿಗಳು ಈಗಾಗಲೇ ಇಮೇಲ್ ಮೂಲಕ ನಾನೊಂದು ಮನವಿ ಸಲ್ಲಿಸಿದ್ದೇನೆ. ಏನಂದರೆ ಕಬ್ಬು ಕಟಾವಿಗೆ ಸಂಬಂಧಿಸಿದಂತೆ ಒಂದು ಕನ್ನಡದಲ್ಲಿ ಒಂದು ಆ್ಯಪನ್ನು ತಾವು ತಯಾರು ಮಾಡಬೇಕು. ಆ ಆ್ಯಪ್ನಲ್ಲಿ ಏನಿರಬೇಕಂದ್ರೆ ಯಾರು ರೈತರು ತಮ್ಮ ಕಟಾವು ಕಬ್ಬಿದೆ ಅದರಲ್ಲಿ ನೋಂದಣಿಯನ್ನು ಮಾಡಿದ್ರೆ ಜ್ಯೇಷ್ಠತೆ ಆಧಾರ ಮೇಲೆ, ಯಾಕಂದರೆ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ KPR ಫ್ಯಾಕ್ಟ್ರಿಯಲ್ಲಿ ದಲ್ಲಾಳಿಗಳು ತುಂಬಿದ್ದಾರೆ. ರೈತರಿಗೆ ಮೋಸ ಆಗ್ತಾಯಿದೆ. ಒಂದು ತೂಕದಲ್ಲಿ ಮೋಸ ಆಗ್ತಾಯಿದೆ, ಬೆಲೆಯಲ್ಲಿ ಮೋಸ ಆಗ್ತಾಯಿದೆ. 4,500 ರೂಪಾಯಿ ಪ್ರತಿ ಕ್ವಿಂಟಲಿಗೆ ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊತಾ ಇದ್ದೇನೆ. ಅದರ ಜೊತೆಗೆ ಅಲ್ಲಿ ತೂಕದಲ್ಲಿ ಏನು ಮೋಸ ಆಗ್ತಾಯಿದೆ ಅಂದರೆ ರೈತರಿಗೆ ಒಂದು ಜ್ಯೇಷ್ಠತೆ, ಯಾರು ಮೊದಲು ಕಟಾವು ಮಾಡಿದಾರೋ ಅವರಿಗೆ ಕೊಡ್ತಾ ಇಲ್ಲ. ತೂಕದಲ್ಲೂ ಕೂಡ ಪಾರದರ್ಶಕತೆ ಇಲ್ಲ. ಸೊ ಜಿಲ್ಲಾಧಿಕಾರಿಗಳು ಒಂದು ವೇಳೆ ತೂಕದಲ್ಲಿ ಪಾರದರ್ಶಕತೆ ಏನಾದರೂ ವ್ಯತ್ಯಾಸ ಆದರೆ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು. ಯಾಕಂದರೆ ರೈತರು ಈಗಾಗಲೇ ನಷ್ಟದಲ್ಲಿದ್ದಾರೆ. ಅವರು ಸಾಲದ ಸುಳಿಯಲ್ಲಿ ಸಿಕ್ಕಿದ್ದಾರೆ. ಅದರಲ್ಲಿ ಅವರಿಗೆ ಬೆಂಬಲ ಬೆಲೆ ಸಿಕ್ಕಿಲ್ಲ ಅಂದರೆ ಅವರು ಇನ್ನೂ ಕೂಡ ಕುಗ್ತಾರೆ ಅಂತ ನಾನು ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಕೇಳಪಡ್ತೇನೆ. ಅದರ ಜೊತೆಗೆ ಒಂದು ಆ್ಯಪನ್ನು ಮಾಡಬೇಕು. ಹಿಂದಿನ ಜಿಲ್ಲಾಧಿಕಾರಿಗಳು ನಾವು ಆ್ಯಪನ್ನು ಮಾಡ್ತೀನಿ ಅಂತ ಹೇಳಿದರು. ಇಲ್ಲಿವರೆಗೂ ಆ್ಯಪಿನ ಮಾಡಿಲ್ಲ. ಹೇಗೆ ಬೆಳೆ ಸಮೀಕ್ಷೆ ಆ್ಯಪನ್ನು ಮಾಡಿದ್ರು ಅದರಂತೆ ಒಂದು ಕಬ್ಬು ಕಟಾವಿಗೆ ಸಂಬಂಧಿಸಿದಂತೆ ಒಂದು ಆ್ಯಪ್ ಮಾಡಿದ್ರೆ ಅಲ್ಲಿ ರೈತರು ತಮ್ಮ ಕಬ್ಬಿನ ಕಟಾವನ್ನು ನೋಂದಣಿ ಮಾಡ್ತಾರೆ. ಜ್ಯೇಷ್ಠತೆ ಆಧಾರ ಮೇಲೆ ಅವರ ಕಟಾವು ಫ್ಯಾಕ್ಟ್ರಿ ನುರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಅದರ ಜೊತೆಗೆ ಅವರಿಗೆ ನಿಗದಿಪಡಿಸಿದ ಬೆಂಬಲ ಬೆಲೆಯನ್ನು 15 ದಿನಗಳ ಒಳಗಾಗಿ ಅವ್ರ ಅಕೌಂಟಿಗೆ ಹಾಕಿಸ್ಬೇಕು. ಯಾಕಂದರೆ ಅಲ್ಲಿ ಅವ್ರಿಗೆ ಅಕೌಂಟ್ ಹಾಕ್ತಾ ಇಲ್ಲ, ಒಂದೊಂದು ವರ್ಷ ವಿಳಂಬ ಮಾಡ್ತಾ ಇದ್ದಾರೆ. ಯಾದಗಿರಿ ಇರ್ತಕ್ಕಂಥ ಫ್ಯಾಕ್ಟ್ರಿ 1 ವರ್ಷ ರೈತರಿಗೆ ಸತಾಯಿಸ್ತಾ ಇದೆ. ಯಾವ ಫ್ಯಾಕ್ಟ್ರಿ ರೈತರಿಗೆ ಹಣ ನೀಡುವಲ್ಲಿ ವಿಳಂಬ ಮಾಡ್ತಾ ಇದೆಯೋ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಜಿಲ್ಲಾಧಿಕಾರಿಗಳು. ಮತ್ತು ಬೈಲ್ಯಾಟ್ರಲ್ ಅಗ್ರಿಮೆಂಟು ಕಡ್ಡಾಯವಾಗಿ ಆಗಬೇಕು ಅಂತ ನಾನು ಕೇಳ್ಕೊತಾನೆ. ಅದು ಆಗೋದ್ರಿಂದ ರೈತರಿಗೆ ಮೋಸ ಆಗೋದಿಲ್ಲ. ಈ ದಲ್ಲಾಳಿಗಳ ಹಾವಳಿ ಮೊದಲು ನಿಲ್ಲಿಸಬೇಕು. ಯಾರು ಮತ್ತು ಅದ್ರ ಜೊತೆಗೆ ಏನು ಟೋಲಿ ಅಂತ ಬರ್ತಾರಲ್ಲ ಕಟಾವು ಮಾಡೋರು, ಅವರ ಒಂದು ಬೇಡಿಕೆ ತುಂಬ ಇದೆ. ಅದಕ್ಕೊಂದು ದರ ನಿಗದಿ ಮಾಡಬೇಕು ಮತ್ತು ಏನು ಸಾಗಾಣಿಕೆ ವೆಚ್ಚನೂ ಕೂಡ ನಿಗದಿ ಮಾಡಬೇಕು. ಅದೆಲ್ಲ ವೆಬ್ಸೈಟಲ್ಲಿ ಹಾಕಬೇಕು ಜಿಲ್ಲಾಧಿಕಾರಿಗಳಂತ ನಾನು ಎಲ್ಲ ಏನು ಕಬ್ಬು ಬೆಳೆಗಾರರ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಜಿಲ್ಲಾಧಿಕಾರಿಗಳು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಯಾಕಂದರೆ ಈಗಾಗಲೇ ಸಾವಿರಾರು ರೈತರು ನಷ್ಟದಲ್ಲಿದ್ದಾರೆ, ಜಿಲ್ಲೆಯ ರೈತರು. ಇದು ಕೂಡ ಈ ಥರ ಆಗಬಾರ್ದು. ಅದಕ್ಕೆ ಒಂದು ಬೆಂಬಲ ಬೆಲೆ 4,500 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಕಬ್ಬಿನ ಬೆಲೆಯನ್ನು ನಿಗದಿಪಡಿಸಬೇಕು. ಕಟಾವಿಗೆ ಜ್ಯೇಷ್ಠತೆ ಆಧಾರ ಮೇಲೆ ಮಾಡಬೇಕು. ಮತ್ತು ಹಿಂದೆ ಏನು ಪಾವತಿ ಇನ್ನು ರಾಜ್ಯದಲ್ಲಿ 38 ಕೋಟಿ ರೂಪಾಯಿ ಬಾಕಿ ಇದೆ ಅಂತೆ. ಹಿಂದಿನ ಬಾಕಿ ಹಣವನ್ನು ಕೂಡಲೇ ಸರ್ಕಾರ ಅವರ ಖಾತೆಗೆ ಹಾಕಬೇಕು, ರೈತರ ಖಾತೆಗೆ ಅಂತ ನಾನು ಕೇಳ್ತಾ ಇದ್ದೇನೆ. ಮತ್ತು 15 ದಿನಗಳಲ್ಲಿ ರೈತರಿಗೆ ಈ ಏನು ಹಾಕಿದ್ದಾರೆ ಕಬ್ಬು ಅವರಿಗೆ ಅವ್ರ ಅಕೌಂಟಿಗೆ ಬರಬೇಕು ವ್ಯವಸ್ಥೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು. ಅದಕ್ಕೆ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಬೇಕು. ಜಂಟಿ ನಿರ್ದೇಶಕರು ಕೃಷಿ ಇಲಾಖೆಯವರು ನೋಡಲ್ ಅಧಿಕಾರಿ ನೇಮಕ ಮಾಡಿ ಒಂದು ವೇಳೆ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ನೇರವಾಗಿ ರೈತರು ಅವರಿಗೆ ಕರೆ ಮಾಡಿ ದೂರನ್ನು ದಾಖಲೆ ಮಾಡುವಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೇನೆ.